ಮಾಂಗಲ್ಯ ಬಂಧನ ಅಧ್ಯಾಯ 1. ಎಂದಿನಂತೆ ಎದ್ದ ಸಂಗೀತ ಬೆಳಗ್ಗೆನೇ ಎಲ್ಲ ಮನೆಯ ಕಸಗುಡಿಸಿ ಅಂಗಳವನ್ನು ಶುದ್ಧಗೊಳಿಸಿ ದೀಪದ ಒಂದು ದೊಡ್ಡ ರಂಗೋಲೆ ಹಾಕಿ ಅದಕ್ಕೆ ಒಪ್ಪು ಅಂತ ಬಣ್ಣ ತುಂಬಿ ಅದನ್ನೇ ನೋಡ್ತಿರ್ತಾಳೆ. ಯಾರ ದೃಷ್ಟಿನೂ ತಾಕದಿರಲಿ ಅಂತ ಒಂದ್ಸಲ ದೃಷ್ಟಿನೂ ತೆಗೆದು ಒಳಗೆ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡ್ತಾಳೆ. ಆಗ ಬಂದ ಶಾರದಾ ಅವರು, ಮಗಳೇ, ನೀನೋಗಿ ಸ್ನಾನ ಮಾಡು, ನಾನು ತಿಂಡಿ ಮಾಡ್ತೀನಿ ಅಂತಾರೆ. ಸರಿನಮ್ಮ ಅಂತ ಹೇಳಿ ಸ್ನಾನ ಮಾಡೋಕೆ ಹೋಗುವಾಗ ಮತ್ತೆ ಏನು ನೆನಪಾಗಿ ಮರಳಿ ಬಂದು, ಅಮ್ಮ ಇವತ್ತು ಪುಳಿಯೋಗರೆನೆ ಮಾಡು ಅಂತ ಹೇಳಿ ಮನಸ್ಸಲ್ಲಿ ಖುಷಿ ಪಡ್ತಾ ಮುಂದಿಂದು ನೆನೆದು ಹೋಗ್ತಾಳೆ. ಅರೆ, ನೆನ್ನೆ ಇನ್ನೂ ಪುಳಿಯೋಗರೆ ಮಾಡಿದ್ದೀನಿ, ಮತ್ತೆ ಮಾಡು ಅಂತಾಳಲ್ಲ ಅಂತ ಯೋಚಿಸಿ ಹೇಳಿದಳಲ್ಲ, ಮಾಡೋಣ ಅಂತೇಳಿ ಪುಳಿಯೋಗರೆನೇ ಮಾಡ್ತಾರೆ. ಇತ್ತ ಸ್ನಾನ ಮುಗಿಸಿ ಬಂದ ಸಂಗೀತ, ಅಮ್ಮ ಗುಡಿಗೆ ಹೋಗಿ ಮಾಲೆ ಕೊಟ್ಟು ಬರ್ತೀನಿ ಅಂತ ಹೋದ ದೀಪಾವಳಿನೇ ನೆನೆದು ಹೋಗ್ತಾಳೆ. ಗುಡಿಯಲ್ಲಿ ಸುತ್ತಲೂ ಇಟ್ಟಿದ್ದ ಮಣ್ಣಿನ ಹಣತೆ, ಅಲ್ಲಲ್ಲಿ ಬಿಡಿಸಿದ್ದ ರಂಗೋಲಿಯ ಬಣ್ಣದ ಚಿತ್ತಾರ ಬಂದಿರೋ ಎಲ್ಲರ ಕಣ್ಮನ ಸೆಳೆತಾ ಇರುತ್ತೆ, ಸಂಗೀತಾಳನ್ನು ಸಹ. ಅದನ್ನೆಲ್ಲ ನೋಡ್ತಿದ್ದ ಸಂಗೀತಾಳ ಮನಸ್ಸು ಹಿಂದಿನ ವರ್ಷದ ದೀಪಾವಳಿಯ ಸಮಯದಲ್ಲಿ ತಾನು ಅಲ್ಲಿಗೆ ಬಂದಿದ್ದು, ಅಲ್ಲೇ ಅವಳಿಗೆ ಆದ ಆ ಕಾಳಿದಾಸನ ಭೇಟಿಯ ಎಲ್ಲ ನೆನಪುಗಳು ಮರುಕಳಿಸುತ್ತವೆ. ಒಂದೊಂದೇ ಚಿತ್ತಾರ ಕಣ್ಮುಂದೆ ಬರುತ್ತೆ. ತಗೊಳ್ಳಿ ಅರ್ಚಕರೇ ಅಂತ ಮಾಲೆಗಳಿದ್ದ ದೊಡ್ಡ ದೊಡ್ಡ 2 ಚೀಲಗಳ ಅರ್ಚಕರ ಕೈಗೆ ಕೊಡ್ತಾಳೆ ಸಂಗೀತ. ಮಾಲೆ ಒಂದು ಬಾಕಿ ಇತ್ತು ಅಂತೇಳಿ ನಗು ಮುಖದಿಂದ ತೆಗೆದುಕೊಂಡ ಅರ್ಚಕರು ದೇವಿಗೆ ಮಾಲೆ ಮುಡಿಸ್ತಾ ಇರುವಾಗ, ಅರ್ಚಕರೇ, ಇದು ಒಂದು ತಗೊಳ್ಳಿ ಅಂತ ಒಂದು ಚಿಕ್ಕದಾದ ಮಾಲೆನ ಕೊಡ್ತಾನೆ ಒಬ್ಬ ಯುವಕ. 2 ಮಾಲೆಗಳ ಸೇರಿಸಿ ಅರ್ಚಕರು ದೇವಿಗೆ ಮುಡಿಸ್ತಾರೆ. ಸಂಗೀತ ಮನೆಯಿಂದ ತಂದ ಒಂದು ಪುಟ್ಟ ಹಣತೆಗೆ ಬತ್ತಿ ಇಟ್ಟು ಎಣ್ಣೆ ಹಾಕಿ, ಕಡ್ಡಿ ಪೆಟ್ಟಿಗೆ ತಂದೇ ಇಲ್ವಲ್ಲ, ಇಲ್ಲೇ ಯಾವುದಾದ್ರೂ ದೀಪದಿಂದ ಹಚ್ಚಿಕೊಳ್ಳೋಣ ಅಂತ ನೋಡ್ತಿರುವಾಗ ಒಂದು ಪುಟ್ಟ ಹೃದಯ ಕಾರ್ಯದ ಹಣತೆ ಹಚ್ಚಿಕೊಂಡು ಬಂದ ಆ ಯುವಕ ಅದೇ ಹಣತೆಯಿಂದ ಅಲ್ಲಿದ್ದ ಸಂಗೀತಾಳ ಹಣತೆಗೂ ಹಚ್ತಾನೆ. ಹಾಗೆ ಅವನ ದೀಪನ ಬಲಕ್ಕೆ, ಅವಳ ದೀಪನ ಎಡಕ್ಕೆ ಇಡ್ತಾನೆ. ಅದನ್ನು ನೋಡಿದ ಸಂಗೀತ, ನನ್ನ ಹಣತೆ ಅದು ಅಂತಾಳೆ. ಆ ಹಣತೆ ಯಾರ್ದಾದ್ರೆ ಏನು, ಕತ್ತಲೆಯಲ್ಲಿ ಬೆಳಕು ಮೂಡಿಸೋದು ತಪ್ಪಾ ಅಂತ ಕೇಳ್ತಾ ಅವನು ಪ್ರದಕ್ಷಿಣೆ ಹಾಕೋಕೆ ಹೋಗ್ತಾನೆ. ಇಲ್ಲ, ತಪ್ಪಿಲ್ಲ ಅಂತ ಹೇಳ್ತಾ ಗರ್ಭಗುಡಿಯಲ್ಲಿ ದೇವಿಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕೋಕೆ ಹೋಗ್ತಾಳೆ. ದೇವಿಯ ಹಿಂದಿನ ಬಾಗಿಲಲ್ಲಿ ಯಾರೋ ಕುಂಕುಮ ಕೊಡ್ತೀನಿ ಅಂತ ಹರಕೆ ಹೊತ್ತುಕೊಂಡೋರು ಕೊಡ್ತಾ ಇರ್ತಾರೆ. ಆದರೆ ಸಂಗೀತ ಅಲ್ಲಿಗೆ ಹೋಗೋದ್ರೊಳಗೆ ಕುಂಕುಮ ಖಾಲಿಯಾಗಿ ಬಿಟ್ಟಿರುತ್ತೆ. ಆಗ ಸಂಗೀತ, ಅಯ್ಯೋ, ಕುಂಕುಮನೇ ಸಿಗಲಿಲ್ಲ ಅಂತ ಬೇಜಾರಲ್ಲಿ 2ನೆಯ ಸುತ್ತು ಪ್ರದಕ್ಷಿಣೆ ಹಾಕುವಾಗ ಅಲ್ಲೇ ನಿಂತಿದ್ದ ಆ ಯುವಕ ಬಂದು ತಗೊಳ್ಳಿ ಅಂತ ಕುಂಕುಮನ ಕೊಡ್ತಾನೆ. ಯಾವುದೋ ರೂಪದಲ್ಲಿ ದೇವಿನೇ ನನಗೆ ಕುಂಕುಮ ಕೊಟ್ಟಿದ್ದಾಳೆ ಅಂತ ಅಂದ್ಕೊಂಡು ಸಂಗೀತ ಕುಂಕುಮ ತಗೊಂಡು ಹಣೆಗೆ ಹಚ್ಕೊತಾಳೆ. 5 ಪ್ರದಕ್ಷಿಣೆ ಹಾಕಿದ ಸಂಗೀತ ಮತ್ತೆ ಆ ಯುವಕ ಗರ್ಭಗುಡಿಯ ಮುಂದೆ ಬಂದು ದೀರ್ಘ ದಂಡ ನಮಸ್ಕಾರ ಮಾಡ್ತಾರೆ. ದೇವಿಯ ಮಹಾಮಂಗಳಾರತಿ ಆಗುವಾಗ ಆ ಯುವಕ ದೇವಿ ಸ್ತುತಿ ಹೇಳ್ತಿರ್ತಾನೆ. ಅದೇ ಕೇಳ್ತಿದ್ದ ಸಂಗೀತ, ಎಂಥ ಕಂಠ ಇದು, ಸಾಕ್ಷಾತ್ ಆ ಕಾಳಿದಾಸನೇ ಹೇಳ್ತಿರೋ ಹಾಗೆ ಇದೆ ಅಂತ ಮನಸ್ಸಲ್ಲೇ ಹೇಳ್ತಾ ಆನಂದಿಸ್ತಾ ಇರ್ತಾಳೆ. ಅರ್ಚಕರು ಬಂದು ಎಲ್ಲರಿಗೂ ಪ್ರಸಾದ ನೀಡಿ ಹೂವು ಕೊಟ್ಟಾಗ ಸಂಗೀತಾಳ ಹೂವು ಕೆಳಗೆ ಬಿದ್ದು ಬಿಡುತ್ತೆ. ಅಯ್ಯೋ, ಏನಿದು ಅಪಶಕುನ ಅಂತ ಅರ್ಚಕರನ್ನೇ ಕೇಳ್ತಾಳೆ. ದೇವರ ಸನ್ನಿಧಿಯಲ್ಲಿ ಅಪಶಕುನ ಆಗೋಕೆ ಸಾಧ್ಯನಾ ಅಂತೇಳಿ ಕೆಳಗೆ ಬಿದ್ದಿದ್ದ ಹೂವನ್ನು ತಗೊಂಡು ಆ ಯುವಕನೇ ಸಂಗೀತಾಳ ಕೈಗೆ ಕೊಟ್ಟು ಮುಂದೆ ಹೋಗಿ ಅಲ್ಲೇ ಒಂದು ಮೆಟ್ಟಿಲಲ್ಲಿ ಕೂತ್ಕೊತಾನೆ. ಹಿಂದೆನೆ ಬಂದ ಸಂಗೀತ ಹೂವನ್ನು ತಲೆಯಲ್ಲಿ ಇಟ್ಕೋತಾ ಬಂದು, ತಗೊಳ್ಳಿ ಅಂತ ಪುಳಿಯೋಗರೆಯ ಪ್ರಸಾದನ ಕೊಡ್ತಾಳೆ. ಧನ್ಯಸ್ಮಿ, ನನಗೆ ತುಂಬ ಇಷ್ಟ ಪುಳಿಯೋಗರೆ ಅಂತ ಹೇಳಿ ಪ್ರಸಾದ ತಿಂತಾನೆ ಆ ಯುವಕ. ನೀವು ಹೇಳಿ ದೇವಿ ಸ್ತುತಿ ತುಂಬ ಚೆಂದ ಇತ್ತು, ಹಾಗೆ ನಿಮ್ಮ ಧ್ವನಿನೂ ಸಹ ಆ ಕವಿರತ್ನ ಕಾಳಿದಾಸನೇ ಭುವಿಗೆ ಬಂದು ಹೇಳ್ತಿದ್ದಾನೇನೋ ಅನ್ನೋ ಥರ ಇತ್ತು ಅಂತ ಹೇಳಿ ಮುಂದೆ ಹೋಗ್ತಾಳೆ. ಆಗ ಸಂಗೀತಾಳನ್ನು ಕರಿತಾನೆ ಆ ಯುವಕ. ಏನು ಅಂತ ಹೇಳಿ ಮುಂದೆ ಬಂದ ಆ ಸಂಗೀತಾಳಿಗೆ ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಪಕ್ಕದಲ್ಲೇ ಕುತ್ಕೊಂಡ ಸಂಗೀತಾಳಿಗೆ, ಧನ್ಯವಾದಗಳು ನಿಮ್ಮ ಹೊಗಳಿಕೆಗೆ ಅಂತಾನೆ. ಒಂದು ಕಿರುನಗೆ ಬೀರಿದ ಸಂಗೀತ ಅಲ್ಲೇ ಇದ್ದ ಗಣೇಶ್ ಮೂರ್ತಿಯನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಆಗ ಆ ಯುವಕ, ಏನು ನೋಡ್ತಿದ್ದೀರಾ, ಆ ಬ್ರಹ್ಮಚಾರಿ ಗಣೇಶನ್ನ ಅಂತಾನೆ. ಹ್ಞೂ, ಆ ಗಣೇಶ ಸ್ವಲ್ಪ ನಿಮ್ಮ ಥರನೇ ಇದೆ ಅಂತಾಳೆ. ಆಗ ಆ ಯುವಕ ಸಹ, ಹೌದಾ ಅಂಥೇಳಿ ಅವಳ ನೋಟಕ್ಕೆ ಜೊತೆ ಆಗ್ತಾನೆ. ಇಬ್ಬರನ್ನು ಅವಾಗ್ಲಿಂದ ಗಮನಿಸುತ್ತಿದ್ದ 2 ಕಣ್ಣುಗಳು ಬಂದು, 100 ಕಾಲ ಹೀಗೆ ಜೊತೆಯಾಗಿರಿ ಅಂತಾರೆ. ಅದನ್ನು ಕೇಳಿಸಿಕೊಂಡ ಇಬ್ಬರು ಒಂದು ಮುಗುಳು ನಗೆ
ಅಲ್ಲೇ ಒಬ್ಬರನ್ನು ಒಬ್ಬರು ನೋಡ್ಕೊತಾರೆ. ಆಗ ಆ ಯುವಕನ ಫೋನ್ ವೈಬ್ರೇಟ್ ಆಗುತ್ತೆ. ಸರಿ, ನಾನಿನ್ನು ಬರ್ತೀನಿ ಅಂತ ಹೇಳಿ ಅವನು ಹೋಗ್ತಿದ್ರೆ, ಇತ್ತ ಸಂಗೀತ ಅವನು ಮರೆಯಾಗುವವರೆಗೂ ಅದೇ ರಸ್ತೆನೇ ನೋಡ್ತಿರ್ತಾಳೆ. ನೂರ್ಕಾಲ ಜೊತೆಯಾಗಿರಿ ಅಂತ ಹರಸಿದ್ದ ಆ ಎರಡು ಕಣ್ಣುಗಳು ಮತ್ತೆ ಸಂಗೀತ ಒಬ್ಬಳೇ ನಿಂತಿರೋದು ನೋಡಿ, ನಿಮ್ ಗಂಡ ಎಲ್ಲಿ ಹೋದ್ರಮ್ಮ ಅಂತ ಕೇಳ್ತಾರೆ. ಅಮ್ಮ, ನೀವು ಅನ್ಕೊಂಡಿರೋ ಹಾಗೆ ಅವರು ನನ್ನ ಗಂಡ ಅಲ್ಲ, ಆದರೆ ಅವರು ನನ್ನ ಗಂಡ ಆಗಲಿ ಅನ್ನೋದು ನನ್ನ ಕೋರಿಕೆ ಅಂತಾಳೆ. ಕೊನೆ ಮಾತು ಅವಳಿಗೆ ಅರಿವೇ ಇಲ್ಲದೆ ಬಂದಿರುತ್ತೆ. ಅರೆ, ನಾನು ಏನು ಹೇಳ್ದೆ ಅಂತ ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಂಡು ನೋಡಿದ ಒಂದೇ ನೋಟಕ್ಕೆ ಮನಸ್ಸು ಸೋತು ಹೋಯ್ತಾ ಅಂತ ಯೋಚಿಸ್ತಾ ಇರುವಾಗ, ಓ ಹೌದಾ, ಹಂಗೆ ಆಗಲಿ, ನೀವಿಬ್ಬರು ಹಚ್ಚಿದ ದೀಪ, ಕೊಟ್ಟ ಮಾಲೆ, ಅವರು ಕೊಟ್ಟ ಹೂವು ಕುಂಕುಮ, ಮತ್ತೆ ನೀವಿಬ್ಬರು ಇಲ್ಲಿ ಜೊತೆಯಾಗಿ ಕೂತಿದ್ದು, ಇವನ್ನೆಲ್ಲ ನೋಡಿ ಗಂಡ ಹೆಂಡತಿ ಅನ್ಕೊಂಡಿದ್ದೆ. ನಿಂಗೂ ಅದೇ ಆಸೆ ಇದ್ರೆ, ನಿನ್ನ ಕೋರಿಕೆಯಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಇದ್ರೆ, ಬರೋ ಮುಂದಿನ ದೀಪಾವಳಿಲಿ ನೀವಿಬ್ಬರು ಜೊತೆಯಾಗಿ ಆ ದೇವಿ ಮುಂದಿರೋ ಆ ಜೋಡಿ ದೀಪ ಹಚ್ಚುತ್ತೀರಾ ಅಂದರು. ಮನದ ಮೂಲೆಯಲ್ಲಿ ಎಲ್ಲೋ ಬೆಳಕು ಮೂಡಿದಂಗೆ ಆಗಿ ದೇವಿಗೆ ನಮಸ್ಕಾರ ಮಾಡ್ತಿರ್ತಾಳೆ. ಸಂಗೀತ, ಯಾಕಮ್ಮ ಹೂವು ತಂದು ಇಲ್ಲೇ ನಿಂತುಬಿಟ್ಟಿದ್ದೀಯಾ? ಅವಾಗಿಂದ ಅರ್ಚಕರು ನಿನ್ನೆ ಕರೀತಿದ್ದಾರೆ ಅಂತ ಒಬ್ಬ ಭಕ್ತ ಬಂದು ಹೇಳಿದಾಗಲೇ ಗತಕಾಲದ ನೆನಪಿನಿಂದ ವಾಸ್ತವಕ್ಕೆ ಬರ್ತಾಳೆ. ಸಂಗೀತ, ಅಯ್ಯೋ ನನ್ನ ಬುದ್ಧಿಗಿಷ್ಟು, ದೇವಸ್ಥಾನಕ್ಕೆ ಬಂದು ಹಳೆ ನೆನಪುಗಳ ಮಾಡ್ಕೊತಾ ಇದ್ದೀನಲ್ಲ ಅನ್ಕೊಂತ, ತಪ್ಪಾಯ್ತು ಅರ್ಚಕರೇ, ಯಾವಾಗಲೇ ಬಂದೆ ಆದರೆ ಅನ್ಕೊಂತ ಹೂವಿನ ಚೀಲ ಕೊಡ್ತಾಳೆ. ಪರವಾಗಿಲ್ಲ ಬಿಡಮ್ಮ ಅಂತ ಅದೇ ಮುಗುಳು ನಗೆಯಲ್ಲೇ ಹೂವನ್ನು ತಗೊಂಡು ದೇವಿಗೆ ಮುಡಿಸ್ತಾರೆ. ಆದರೆ ಎಲ್ಲಿ ಆ ಕಾಳಿದಾಸ? ಬರಬೇಕಿತ್ತು ಇಷ್ಟರಲ್ಲೇ, ನನ್ನ ಜೊತೆಗೆ ಆ ದೇವಿಗೆ ಹೂವನ್ನು ಕೊಡಬೇಕಿತ್ತು ಅಂತ ಒಮ್ಮೆ ಸುತ್ತಲೂ ದೇವಸ್ಥಾನನ ನೋಡ್ತಾಳೆ. ಆದರೆ ಎಲ್ಲಿಯೂ ಅವರು ಕಾಣೋದೇ ಇಲ್ಲ. ಬೇಜಾರಲ್ಲೇ ಹೋಗಿ ಈ ಸಲ ಹೃದಯಾಕಾರದ ಹಣತೆ ಅವಳೇ ತಂದಿರ್ತಾಳೆ. ಅದನ್ನೇ ಅವರು ಹೋಲುವ ಥರ ಇರೋ ಗಣೇಶನ ಮುಂದೆ ಹಚ್ಚುತ್ತಾಳೆ. ಹೀಗಾದರೂ ಅವರು ಬಂದ್ರೇನೋ ಅಂತ ಮತ್ತೆ ನೋಡ್ತಾಳೆ. ಆದರೆ ಅವಳ ಸುಳಿವೇ ಇರಲ್ಲ. ಮತ್ತೆ ಆ ದೇವಿಯಲ್ಲಿ ಬೇಡ್ತಾ ಪ್ರದಕ್ಷಿಣೆ ಹಾಕ್ತಾ ಇರ್ತಾಳೆ. ಎಲ್ಲಿಂದಲೋ ಬಂದ ಗಾಳಿಲಿ ಮನಸ್ಸಿನ ಮೂಲೆಗೆ ಬೆಳಕು ಸಂಚರಿಸಿದ ಹಾಗೆ ಆಗುತ್ತೆ. ಕಾಳಿದಾಸನ ಆಗಮನ ಆಯ್ತಾ ಅಂತ ಒಮ್ಮೆ ದೇವಸ್ಥಾನದ ಮುಂಬಾಗಿಲ ಕಡೆ ನೋಡ್ತಾಳೆ. ಅವಳ ನಂಬಿಕೆ ಸುಳ್ಳಾಗಿರಲ್ಲ. ಅಲ್ಲಿ ನಿಜವಾಗಲೂ ಅವಳ ಕಾಳಿದಾಸ, ಆ ಯುವಕ ಬರ್ತಾ ಇರ್ತಾರೆ. ಅದೇ ನಗು, ಅದೇ ಕಣ್ಣುಗಳು, ಅದೇ ಮಾಲೆ. ಅವರನ್ನೇ ನೋಡ್ತಿದ್ದ ಸಂಗೀತಾಳ ಕಣ್ಣುಗಳು ಸಂತೋಷದಿಂದ ಕುಣಿದು ಕುಪ್ಪಳಿಸುವಾಗ ಒಮ್ಮೆಲೆ ದುಃಖ, ಬೇಸರ ಒತ್ತಳಿಸಿ ಬರುತ್ತೆ. ಆ ಯುವಕ ಬಾ ಅಂತ ಹೇಳಿ ಒಂದು ಹುಡುಗಿಯ ಕೈ ಹಿಡಿದು ಗರ್ಭಗುಡಿಯ ಒಳಗೆ ಹೋಗ್ತಾರೆ. ಅದನ್ನು ನೋಡಿದ ಸಂಗೀತ ಅಲ್ಲೇ ಒಮ್ಮೆ ಕುಸಿದು ಕುಳಿತು ಬಿಡ್ತಾಳೆ. ಆ ಹುಡುಗಿಯ ಕೈ ತುಂಬ ಹಸಿರು ಬಳೆ, ಗಿಳಿ ಹಸಿರು ಸೀರೆ, ಕಿವಿಯಲ್ಲಿ ಜುಮುಕಿ, ಉದ್ದವಾದ ಜಡೆಗೆ ಮಲ್ಲಿಗೆ, ಕನಕಾಂಬರಿ ಸೇರಿ ಮುಡಿದಿರೋ ಆ ಹುಡುಗಿಯ ಆ ಚಂದದ ನಗು ಇಷ್ಟೇ ಇದ್ದಿದ್ರೆ ಸಂಗೀತಾಗೆ ಖಂಡಿತ ಬೇಸರ ಆಗ್ತಾ ಇರಲಿಲ್ಲ. ಆದರೆ ಅವಳು ನೋಡಿದ್ದು ಮಾಂಗಲ್ಯ. ಆ ಹುಡುಗಿಯ ಕೊರಳಲ್ಲಿ ಇದ್ದ ಇನ್ನು ಈಗ ತಾನೇ ಚಿನ್ನದ ಪ್ರತಿ ಎಳೆಯಿಂದ ಮಾಡಿದ್ದ ಆ ಮಾಂಗಲ್ಯನ ನೋಡಿ ಕುಸಿದು ಬಿದ್ದಿದ್ದು. ಅಲ್ಲೇ ಭಕ್ತರು ಬಂದು ಏನಾಯ್ತಮ್ಮ ಅಂತ ಸಂಗೀತಾಳನ್ನು ಎಬ್ಬಿಸಿದಾಗ, ಏನಿಲ್ಲ, ಉಪವಾಸ ಇದ್ದೆ, ಅದು ಅಲ್ಲದೆ ಬಿಸಿಲಿಗೆ ಸ್ವಲ್ಪ ತಲೆ ತಿರುಗ್ದಂಗಾಯ್ತು ಅಂಥೇಳಿ ಪ್ರದಕ್ಷಿಣೆ ಮುಗಿಸಿ ಗರ್ಭಗುಡಿಗೆ ಬರ್ತಾಳೆ. ಅದ್ಯಾಕೋ ಮುಂದೆ ನಿಲ್ಲೋಕೆ ಧೈರ್ಯನೇ ಸಾಲದೆ ಹಿಂದೆನೇ ಉಳಿದು ಬಿಡ್ತಾಳೆ. ಆ ಯುವಕ ಮತ್ತೆ ಯುವತಿಯ ಮುಂದೆನೆ ನಿಂತು ಪೂಜೆ ಮಾಡುವಾಗ ಆ ಯುವಕ ಮತ್ತೆ ಕೊನೆಯ ವರ್ಷದ ದೀಪಾವಳಿಯಲ್ಲಿ ಹೇಳಿದ ದೇವಿ ಸ್ತುತಿಯನ್ನೇ ಹೇಳ್ತಾನೆ. ಅದೇ ಧ್ವನಿ, ಅದೇ ಸ್ತುತಿ ಕೇಳ್ತಿದ್ದ ಸಂಗೀತಾಗೆ ಬೇಸರ ಆಗಿ, ನನ್ನ ಪ್ರೀತಿಲಿ ಅದ್ಯಾವ ಕಲ್ಮಶ ಕಪಟ ಇತ್ತು ತಾಯಿ. 1 ವರ್ಷದಿಂದ ಅವರನ್ನು ಬಿಟ್ಟು ಬೇರೆ ಯಾರನ್ನ ಕನಸಲ್ಲೂ ನೆನೆಸಿಲ್ಲ. ನಿನ್ನ ಹತ್ರ ಅವರ ಬಗ್ಗೆ ಬಿಟ್ಟು ಬೇರೆ ಮಾತಾಡಿಲ್ಲ. ಅವರು ಯಾರು ಏನೂ ಗೊತ್ತಿಲ್ಲದೆ ಇದ್ರೂ ಅವರನ್ನೇ ಮನಸಾರ ಪ್ರೀತಿಸಿದ್ದೆ. ಇದರಲ್ಲಿ ಯಾವ ಮೋಸ, ಯಾವ ಕಪಟ ಕಾಣಿಸಿತು ತಾಯಿ ನಿಂಗೆ? ಕೊನೆ ಪಕ್ಷ ಅವರ ಹೆಸರು ಸಹ ನನಗೆ ಗೊತ್ತಿಲ್ಲದೇನೆ ಪ್ರೇಮಿಸಿದ್ದೆ. ಯಾಕೆ ತಾಯಿ, ನಾನು ಕೇಳದೇನೆ ಇದ್ರೂ ಎಲ್ಲ ಸಂತೋಷನೂ ಕೊಟ್ಟ ನೀನು ನಾನು ಕೇಳಿದ ಜೀವನ ಮಾತ್ರ ಯಾಕೆ ಕೊಡಲಿಲ್ಲ ಅಂತ ಮೌನವಾಗಿ ಮನದಲ್ಲೇ ರೋಧಿಸಿದ್ಲು. ಜಾಸ್ತಿ ಹೊತ್ತು ಅಲ್ಲಿ ಅವಳ ಕಾಳಿದಾಸ ಮತ್ತೆ ಆ ಹುಡುಗಿನ ನೋಡೋಕೆ ಆಗದೆ ಅಲ್ಲಿಂದ ಎಲ್ಲೂ ನಿಲ್ಲದೆ ಮನೆ ದಾರಿ ಹಿಡಿದು ಬಿಡ್ತಾಳೆ. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.